ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಎಸ್ ಎನ್ ಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ಒಂದು ಸಾರಿ ನೋಡ್ಕೊಳ್ಳಿ. ಹಾಗೆ ನೀವು ಟ್ರೈ ಮಾಡಿ ಹೇಗಾಗುತ್ತೆ ಅಂತ ಹೇಳಿ. ನಾನಿಲ್ಲಿ ಕಾಟ್ಲಾ ಮೀನು ತೊಗೊಂಡಿದ್ದೀನಿ. ಅದನ್ನು ಮಾಡೋಕ್ಕೆ ಒಂದು 4 ಹೆಸರು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಈರುಳ್ಳಿ, 1 ಟೊಮ್ಯಾಟೊ ಇಷ್ಟನ್ನು ಹಾಕಿ, ಜೊತೆಗೆ ಒಂದು 10-12 ಬ್ಯಾಡಗಿ ಮೆಣಸಿನ್ಕಾಯಿ ಇದೆ. ಇದು ಖಾರ ಏನಿರಲ್ಲ ಫ್ರೆಂಡ್ಸ್, ನೀವು ಖಾರ ಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು. ಅದನ್ನು ಹಾಕಿದ್ದೀನಿ. ಹಾಗೆ ಒಂದು ಮೊಟ್ಟೆ, ಒಂದು ಎಗ್ ಸೈಜಲ್ಲಿ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಇದರಲ್ಲಿ ಫ್ರೈ ಮಾಡೋಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಇದು ರಸನ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 2 ಸ್ಪೂನ್ ಧನಿಯಾ ಕಾಳು ಹಾಕಿದ್ದೀನಿ. ನೀವು ಪುಡಿ ಬೇಕಾದರೂ ಯೂಸ್ ಮಾಡ್ಕೋಬೋದು, ಧನಿಯಾ ಪುಡಿನ. ಹಾಗೆ ಒಂದು 10-12 ಕಾಳು ಮೆಣಸು ಹಾಕಿದ್ದೀನಿ. ಒಂದು 8-10 ಮೆಂತ್ಯ ಕಾಳು ಹಾಕಿದ್ದೀನಿ. ಒಂದು 1/4 ಟೀ ಸ್ಪೂನು ಜೀರಿಗೆ ಹಾಕಿದ್ದೀನಿ. ಒಂದು 20 ಎಲೆ ಆಗುವಷ್ಟು ಕರಿಬೇವು ಸೊಪ್ಪು ಹಾಕಿದ್ದೀನಿ. ಹಾಗೆಯೇ ಅರ್ಧ ಹೋಳು ಕಾಯಿ ತುರಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಕಾಯಿ ತುರಿ ಕಮ್ಮಿನಾದರೂ ಹಾಕೋಬೋದು, ಜಾಸ್ತಿನಾದರೂ ಹಾಕೋಬೋದು, ನಿಮ್ಮ ಸಾರಿನ ಕ್ವಾಂಟಿಟಿಗೆ. ನಾನಿಲ್ಲಿ ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ. 1 kg ಫಿಶ್ಗೆ ನೋಡಿ ಹಾಕ್ಕೊಂಡು ತುಂಬ ನುಣ್ಣಗೆ ಫೈನಾಗಿ ಪೇಸ್ಟ್ ಮಾಡ್ಕೊಂಬಿಡಿ ಇದನ್ನು, ಅಂದರೆ ರುಬ್ಕೊಂಬಿಡಿ. ಈ ಕಡೆ ಒಲೆ ಮೇಲೆ ಒಂದು ಅಗಲವಾದ ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ, ಅಡುಗೆ ಎಣ್ಣೆ. ಇದನ್ನು ಹಾಕ್ಕೊಂಡು ಇದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಹಾಗೆಯೇ ಒಂದು ಚಿಕ್ಕದು ಹುಳಿ ಟೊಮೆಟೊ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಆ್ಯಡ್ ಮಾಡಿದ ತಕ್ಷಣ 2 ಹಸಿ ಮೆಣಸಿನ್ಕಾಯಿ ಅದನ್ನು ಸಿಗದ್ಬಿಟ್ಟು ಹಾಕಿದ್ದೀನಿ, ಓಕೆನಾ. ಹಾಗೆ ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿ. ನೆಕ್ಸ್ಟು ನಾನು ಆವಾಗಲೇ ಏನು ಕಾಳು ಮೆಣಸು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ನಲ್ವ, ಅದು ನಮ್ಗೆ ಅಷ್ಟೊಂದು ಖಾರ ಇಲ್ಲ ಮೆಣಸು. ಸೊ ಇವಾಗ ನಾನು ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕಷ್ಟು, ನೀವು ಅಲ್ಲೇ ಬೇಕಿದ್ರೆ ಜಾಸ್ತಿನೂ ಹಾಕ್ಕೋಬೋದು. ನಾನು ಅಲ್ಲಿ ಕಡಿಮೆ ಹಾಕಿದೆ, ಇಲ್ಲಿ ಹಾಕ್ತಾಯಿದ್ದೀನಿ. ನೀವು ಯಾವ್ದಾದ್ರು ಒಂದು ಕಡೆ ಆ್ಯಡ್ ಮಾಡ್ಕೋತೀನಿ ಅಂದ್ರೂ ಓಕೆನಾ. ಈ ಥರ ಅದನ್ನು ಖಾರದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ನಾನು ಆವಾಗಲೇ ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಆ ಮಸಾಲೆನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಕೊಂಡು ನಿಮ್ಮ ಸಾರಿನ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನಿವಾಗ ಮಿಕ್ಸಿ ಜಾರ್ನ ತೊಳೆದು ಹಾಕ್ಕೊಂಡಿದ್ದೀನಿ. ಹಾಗೆಯೇ ನೋಡಿ, ಈ ಹದಕ್ಕಿದೆ. ನನಗೆ ಇಷ್ಟು ನೀರು ಸಾಕಾಗ್ತಿಲ್ಲ, ತುಂಬ ದಪ್ಪ ಅನ್ನಿಸ್ತಾ ಇದೆ. ಅದಕ್ಕೆ ಇನ್ನೊಂದು 1/4 ಲೀಟ್ರ್ ಆಗುವಷ್ಟು ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ನೋಡಿ, ನನಗೆ ಫಿಶ್ ಸಾಂಬಾರು ಯಾವಾಗಲೂ ಈ ಹದಕ್ಕಿರಬೇಕು. ಈ ಥರ ತೀರಾ ದಪ್ಪಗಿದ್ರೂ ಚೆನ್ನಾಗಾಗಲ್ಲ, ತೀರಾ ತೆಳ್ಳಗಿದ್ರೂ ಚೆನ್ನಾಗಾಗಲ್ಲ, ಒಂದು ಮೀಡಿಯಮ್ ರೇಂಜಲ್ಲಿ ಇರಬೇಕು. ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಇವಾಗಲೇ ಬೇಕಾದರೆ ಉಪ್ಪು, ಖಾರ, ಹುಳಿ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಇದಕ್ಕೆ ಯಾವುದು ಕಮ್ಮಿ ಇದೆ ಅದನ್ನು ಇವಾಗ ಆ್ಯಡ್ ಮಾಡ್ಕೋಬೋದು. ಫಿಶ್ ಸಾಂಬಾರಿಗೆ ಯಾವಾಗಲೂ ಸ್ವಲ್ಪ ಉಪ್ಪು, ಖಾರ, ಹುಳಿ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗೆ ಈ ಕಡೆ ಫ್ರೈಗೆ ರೆಡಿ ಮಾಡ್ಕೊಬಿಡೋಣ ಬನ್ನಿ. ಫಸ್ಟ್ ನಾನು ಇದಕ್ಕೆ ಒಂದು 10 ಎಲೆ ಆಗುವಷ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕದಾಗಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 8-10 ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕೂಡ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ಆಗಿದೆ ಇದು, ಓಕೆನಾ. ಇದನ್ನ ಹಾಗೆ ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇಲ್ಲಿ ನೋಡಿ, ಆವಾಗಲೇ ಸಾಂಬಾರು ಕುದಿಯೋಕೆ ಇಟ್ಟಿದ್ವಲ್ಲ, ಅದು ಈ ಥರ ಕುದೀತಾ ಇದೆ ನೋಡಿ, ಓಕೆನಾ. ನೋಡಿ, ಈ ಥರ ಕುದೀತಾ ಇದೆ. ಈ ಹಂತದಲ್ಲಿ ನಾವು ಇದಕ್ಕೆ ಫಿಶನ್ನು ಆ್ಯಡ್ ಮಾಡೋಣ. ನೋಡಿ, ಒಂದೊಂದಾಗಿ ನೀಟಾಗಿ. ಇದು ಅಗಲ ಪಾತ್ರೆ ಆಗಿರೋದ್ರಿಂದ ನಂಗೆ ಫಿಶ್ ಆ್ಯಡ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗ್ತಿದೆ. ಫಿಶ್ ಸಾಂಬಾರು ಮಾಡುವಾಗ ಯಾವಾಗಲೂ ಒಂಚೂರು ಅಗಲ ಪಾತ್ರೆಯಲ್ಲಿ ಮಾಡಿ. ನೋಡಿ, ಹಾಕ್ಕೊಂಡು ಒಂದು ಸಾರಿ ಹೀಗೆ ಕೈ ಆಡಿಬಿಟ್ಟು ಬಿಟ್ಬಿಡಿ, ಮುಚ್ಚಿ ಬಿಟ್ಬಿಡಿ. ಇದನ್ನು ಒಂದು 3 ನಿಮಿಷ ಅಥವಾ 4 ನಿಮಿಷ ಆದಮೇಲೆ ಇನ್ನೊಂದು ಸಾರಿ ಓಪನ್ ಮಾಡಿ ಒಂದು ಸಾರಿ ಕೈ ಆಡಿ. ನಾನಿಲ್ಲಿ ನೆನ್ಪಿಟ್ಕೊಳ್ಳಿ, ಅಗಲ ಪಾತ್ರೆ ಆಗಿರೋದ್ರಿಂದ ಸೌಟ್ ಹಾಕ್ತಾಯಿದ್ದೀನಿ. ಇಲ್ಲ ಅಂತಂದರೆ ಆ ಕಡೆ ಈ ಕಡೆ ಬಟ್ಟೆ ಇಟ್ಕೊಂಡು ಪಾತ್ರೆನೇ ಒಂದು ಸಾರಿ ಅಲ್ಲಾಡಿಸಿ ಇಟ್ಬಿಡಿ. ಚಿಕ್ಕ ಪಾತ್ರೆಯಲ್ಲಿ ಮಾಡ್ಕೋತಾ ಇದ್ದರೆ ಇಲ್ಲ ಮೀನು ಕರಡೋಗ್ಬಿಡತ್ತೆ.
ಮತ್ತೆ ಮುಚ್ಚಿ ಇನ್ನೊಂದು 3 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನಾನು ಟೋಟಲಿ ಇಲ್ಲಿ ಒಂದು 6ರಿಂದ 7 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ. ಅಷ್ಟು ಬೇಯಿಸಿದರೆ ಮೀನು ಬೆಂದೋಗಿಬಿಡುತ್ತೆ. ನೋಡಿ ಇವಾಗ ಫೈನಲಿ ನನ್ನ ಫಿಶ್ ಸಾಂಬಾರು ರೆಡಿಯಾಗಿದೆ. ನೋಡಿ ಈ ಥರ ಆಗಿದೆ. ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ಸಾರಿ ಹೀಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಇದು ನಂದು ಕೆರೆ ಮೀನು, ಕಾಟ್ಲಾ ಮೀನು. ಸೊ ಈ ಥರ ಒಂದು ಸಾರಿ ಟ್ರೈ ಮಾಡಿ ಹೇಗಾಗತ್ತೆ ಅಂತ ಹೇಳಿ, ಓಕೆನಾ? ಅಷ್ಟೆ. ಇದನ್ನು ಮುಚ್ಚಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಬಿಟ್ಟು ಊಟ ಮಾಡಬೇಕು, ರುಚಿಯಾಗಿ ಬರುತ್ತೆ. ಇಲ್ಲಿ ಈ ಕಡೆ ನೋಡಿ, ನಾನು ಆವಾಗಲೇ ಏನು ರುಬ್ಬಿಟ್ಕೊಂಡಿದ್ದೀನಲ್ಲ, ಮಿಕ್ಸಿಲಿ ಇತ್ತಲ್ಲ, ಆ ಮಸಾಲ ಹಾಕಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣಿನ ರಸ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಆಮೇಲೆ 2 ಟೇಬಲ್ ಸ್ಪೂನ್ ಖಾರದ ಪುಡಿ, ಇಷ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲೇ ಇರೋದು. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಹಂತದಲ್ಲಿ ನೀವು ಇದನ್ನು ಟೇಸ್ಟ್ ಮಾಡಿ ನೋಡಿ. ಇದಕ್ಕೆ ಉಪ್ಪೇನಾದರೂ ಬೇಕಾ ಅಥವಾ ಖಾರ ಬೇಕಾ, ಹುಳಿ ಬೇಕಾ, ಏನು ಬೇಕು ಅಂತ ಇವಾಗಲೇ ಆ್ಯಡ್ ಮಾಡ್ಕೊಂಬಿಡಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಹುಷಾರಾಗಿ ಮಾಡಿ, ಕೈ ಉರಿಯುತ್ತೆ. ನಮ್ಗೆ ಅಭ್ಯಾಸ ಇದೆ, ಓಕೆ. ಅಭ್ಯಾಸ ಇಲ್ಲದೆ ಇರೋರು ಖಾರ ಕಲಿಸಿದ್ರೆ ಕೈ ಉರಿಯುತ್ತೆ. ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು, ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನು ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಹುಣಸೆ ಹಣ್ಣಿನ ಬದಲಿಗೆ ವಿನೆಗರ್ ಹಾಕೋಬೋದು, ನಿಂಬೆ ಹಣ್ಣಿನ ರಸ ಹಾಕೋಬೋದು, ಹುಳಿಗೆ ಏನು ಬೇಕಾದರೂ ನೀವು ಹಾಕೋಬೋದು, ಓಕೆನಾ? ಫಿಶ್ಶಿಗೆ ಏನಿಲ್ಲ ಫ್ರೆಂಡ್ಸ್, ಉಪ್ಪು ಹುಳಿ ಖಾರ ಕರೆಕ್ಟಾಗಿದ್ದರೆ ತುಂಬ ಚೆನ್ನಾಗಿ ಅಡುಗೆ ಬರುತ್ತೆ, ಓಕೆನಾ? ನೋಡಿ ಈ ಥರ ಕಲಸಿಟ್ಕೊಂಡಿದ್ದೀನಿ. ನಾನು ಆವಾಗಲೇ 2 kg ಫಿಶ್ ತೊಗೊಂಡಿದ್ದೆ, 1 kg ಸಾಂಬಾರ್ಗೆ ಹಾಕ್ಕೊಂಡಿದ್ದೀನಿ, 1 kg ಬಂದು ಫ್ರೈಗೆ ಅಂತ ಎತ್ತಿಟ್ಕೊಂಡಿದ್ದೆ, ಸೇಮ್ ಮೀನೇ. ನೋಡಿ ಎತ್ತಿಟ್ಕೊಂಡಿದ್ದೆ. ಇದನ್ನು ಇವಾಗ ಒಂದೊಂದೇ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಹಾಕೋಬೇಕು, ನಿಧಾನಕ್ಕೆ ಹಾಕ್ಕೊಳ್ಳಿ. ಏನಕ್ಕಂದರೆ ನಾವು ಹಾಕೊಳ್ಳೋದ್ರಲ್ಲಿ ಮೀನೇನಾದರೂ ಸ್ವಲ್ಪ ರಫಾಗಿ ಏನಾದರೂ ಹ್ಯಾಂಡಲ್ ಮಾಡಿದ್ವಿ ಅಂತಂದರೆ, ಇದು ಮಾಡ್ಕೊಂಡ್ವಿ ಅಂತಂದರೆ ಅದೇನಾಗುತ್ತೆ ಅಂದರೆ ಒಂಥರ ಪಿತಿ ಆಗಿಬಿಡುತ್ತೆ. ಹಂಗೆ ಆಗಬಾರ್ದು, ಗಟ್ಟಿಯಾಗೇ ಇರಬೇಕಲ್ಲ ಮೀನು. ಈ ಥರ ನಿಧಾನಕ್ಕೆ ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಸವರ್ತಾ ಬನ್ನಿ. ಅದಕ್ಕೆಲ್ಲದಕ್ಕೂ ಒಂದೊಂದಾಗೆ ಮಸಾಲೆ ಹಚ್ತಾ ಬನ್ನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಪೇಷನ್ಸ್ ಬೇಕು. ಬಟ್ ಫಿಶ್ ಸಾಂಬಾರು ಮಾತ್ರ ಎಲ್ಲರೂ ಹೇಳ್ತಾರೆ. ನಾವು ಈ ಮೀನು ಸಾರನ್ನ 2 days ಇಟ್ಕೊಂಡು ತಿಂತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಡೇ ತಿನ್ನೋಕ್ಕಂತೂ ಇನ್ನೂ ರುಚಿಯಾಗಿರುತ್ತೆ, ಫ್ರೈ ಮತ್ತು ಸಾಂಬಾರು ಎರಡೂ. ಈ ಥರ ಒಂದೊಂದಾಗೆ ನೀಟಾಗಿ ಒಂದೊಂದೇ ಮೀನಿಗೆ ಇದೇ ಥರ ಮಸಾಲೆ ಹಚ್ಕೊಂಡು ಬನ್ನಿ. ಹೀಗೇ ಹಚ್ಚಬೇಕು ಒಂದೊಂದಾಗೆ. ನೋಡಿ ಈ ಥರ ಹಚ್ಚಿ, ಇವಾಗ ನಾನು ಎಲ್ಲ ಫಿಶ್ಗೂ ಹಚ್ಚಿ ಇಟ್ಟಿದ್ದೀನಿ. ನೋಡಿ ಈ ಥರ ಮಸಾಲೆ ನೀಟಾಗಿ ಹಚ್ಚಿ ಮಿನಿಮಮ್ 15 ನಿಮಿಷನಾದರೂ ಸೈಡಿಗೆ ಎತ್ತಿಡಬೇಕು. ಇಲ್ಲ ಫ್ರಿಜ್ ಇದ್ದವರು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರು ಚೆನ್ನಾಗಿರುತ್ತೆ, ಓಕೆನಾ? ಅಷ್ಟರಲ್ಲಿ 2 ಗಂಟೆನೇ ಆಗೋಗಿತ್ತು ನಾನು ಇಷ್ಟು ಮಾಡೋಷ್ಟೊತ್ತಿಗೆ. ಇನ್ನು ನನ್ನ ಮಗಂಗೆ ಊಟದ ಟೈಮ್ ಬೇರೆ ಆಗಿತ್ತು ಪಾಪ. ಅವನಿಗೆ ಊಟ ಮಾಡಿಸ್ಬಿಟ್ಟು ಅವನ ಜೊತೆ ಒಂದು ಹತ್ತಿರ 2 ತಾಸು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಅವನಿಗೆ ಊಟ ಮಾಡಿಸಿ, ಅವನಿಗೆ ಆಟ ಆಡಿಸಿ, ಅವನಿಗೆ ಮಲಗಿಸ್ಬಂದು ಆಮೇಲೆ ನಾನಿಲ್ಲಿ ಫ್ರೈ ಮಾಡಿರೋದು. ನೋಡಿ ನನ್ನ ಮಗಂಗೆ ಊಟ ಮಾಡಿಸಿರೋದು, ಅವನ ಜೊತೆ ಆಟ ಆಡಿರೋದು, ಆ ಕ್ಲಿಪ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನನ್ನ ಮಗನಿಗೆ 8 months. ಅವ್ನು ಟಿ ವಿ ನೋಡಿಕೊಂಡೇ ಊಟ ಮಾಡೋದು. ನೋಡಿ ಈ ಥರ ಹಠ ಮಾಡ್ತಾನೆ, ಊಟ ಮಾಡುವಾಗ ಆಟ ಆಡ್ತಾನೆ. ಅವನ ಜೊತೆಗೆ ಅವನ ಥರಾನೇ ಇದ್ದು ಊಟ ಮಾಡಿಸಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಟೈಮ್ ಹೋಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಮಧ್ಯಾಹ್ನ ಊಟಕ್ಕೆ ಏನಿಲ್ಲ ಅಂದರೂ 1-2 hour ಹಿಡಿಯುತ್ತೆ ಅವನಿಗೆ ಊಟ ಮಾಡಿಸೋಷ್ಟೊತ್ತಿಗೆ. ನೋಡಿ ಅವನಿಗೆ ಸ್ವಲ್ಪ ಆಟ ಆಡಿಸ್ಬಿಟ್ಟು ಅಷ್ಟರೊಳಗಡೆ ನಾನು ಫಿಶ್ ಫ್ರೈನ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. 1-2 hour ಆಗಿತ್ತು, ಚೆನ್ನಾಗಿ ಮಸಾಲೆ ಹಿಡ್ಕೊಂಡಿತ್ತು. ಈ ಕಡೆ ಒಂದು ತವಾದಲ್ಲಿ ಒಂದು ಸ್ವಲ್ಪ ಒಂದು 200 ml ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ 2 ಫಿಶ್ನ ಅದರೊಳಗಡೆ ಬಿಟ್ಟಿದ್ದೀನಿ. ಹಾಕಿಬಿಟ್ಟು ಮುಚ್ಚಿ ಒಂದು 5 ನಿಮಿಷ ನೀಟಾಗಿ 2 ಕಡೆ ಫ್ರೈ ಮಾಡಿಕೊಂಡ್ರೆ ರುಚಿಯಾದ ಫಿಶ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.